ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿಗಾಗಿ ವರ್ಷಕ್ಕೆ ಸಾವಿರಾರು ಕೋಟಿ ಅನುದಾನ ಬರುತ್ತೆ. ಆದರೆ ಈ ಅನುದಾನದ ದುಡ್ಡು ಎಲ್ಲಿ ಹೋಗ್ತಿದೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಬಂದ ಅನುದಾನ ಅಭಿವೃದ್ಧಿ ಕೆಲಸಕ್ಕೆ ಬಳಕೆಯಾಗಿದ್ದಕ್ಕಿಂತ ಅಧಿಕಾರಿಗಳ ಜೇಬಿಗೆ ಹೋಗಿದ್ದೆ ಜಾಸ್ತಿ. ಆದರೆ ಹುಬ್ಬಳ್ಳಿ ಹೆಸರಿಗೆ ಮಾತ್ರ ಸ್ಮಾರ್ಟ್ ಸಿಟಿ, ಆದರೆ ರಿಯಲ್ ಆಗಿ ಇದು ಕೆಸರು ಸಿಟಿ. ವಾಣಿಜ್ಯ ನಗರಿ ಹುಬ್ಬಳ್ಳಿ ರಸ್ತೆಯಲ್ಲಿ ಗುಂಡಿಗಳಿಲ್ಲ, ಗುಂಡಿಗಳದ್ದೇ ರಸ್ತೆಗಳಿವೆ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಹುಬ್ಬಳ್ಳಿ ನಗರದ ರಸ್ತೆಗಳ ಕರ್ಮಕಾಂಡ ಬಯಲಾಗಿದ್ದು, ಹುಬ್ಬಳ್ಳಿ ವಿವಿಧ ಏರಿಯಾಗಳಲ್ಲಿ ಇಲ್ಲಿಯವರೆಗೆ ಮಣ್ಣಿನ ರಸ್ತೆಗಳಿದ್ದು ಡಾಂಬರ್ ಇರಲಿ, ಅವುಗಳ ಅಭಿವೃದ್ಧಿ ಸಹ ಆಗಿಲ್ಲ. ಹುಬ್ಬಳ್ಳಿಯ ಶಬರಿನಗರ, ಸನ್ಸಿಟಿ, ಪರ್ ಲೇಔಟ್, ನಂದಿನಿ ಲೇಔಟ್ಗಳಲ್ಲಿ ರಸ್ತೆಗಳಿಲ್ಲದೆ ಜನರಿಗೆ ನರಕ ದರ್ಶನವಾಗುತ್ತಿದೆ. ಇದೇ ಏರಿಯಾದಲ್ಲಿ ಜನಪ್ರತಿನಿಧಿಗಳ ಮನೆಗಳಿದ್ದರೂ ಜಾಣ ಕುರುಡುತನ ತೋರುತ್ತಿದ್ದಾರೆ. ಹುಬ್ಬಳ್ಳಿ ಧಾರವಾಡವನ್ನು ಸ್ಮಾರ್ಟ್ ಸಿಟಿ ಮಾಡ್ತೀವಿ, ಮೆಟ್ರೋ ಸಿಟಿ ಮಾಡ್ತೀವಿ ಅಂತ ಏನು ಜನರ ಕಿವಿಗೆ ಹೂವು ಮುರಿಸಿದ್ದು ಜನಪ್ರತಿನಿಧಿಗಳು. ಅದರ ನಿಜವಾದ ಬಂಡವಾಳವನ್ನು ಇವತ್ತು ಪಬ್ಲಿಕ್ ಟಿವಿ ಬಯಲು ಮಾಡ್ತದೆ. ರಿಯಾಲಿಟಿ ಚೆಕ್ ಮೂಲಕ ಕೇವಲ ಒಂದು ವಾರ ಎತ್ತಿಕೊಂಡಂಥ ಮಳೆಗೆ ಹುಬ್ಬಳ್ಳಿ ಧಾರವಾಡ ರಸ್ತೆಗಳ ಪರಿಸ್ಥಿತಿಯನ್ನು ನಮಗೆ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು, ಬಹುಶಃ ಗ್ರಾಮ ಪಂಚಾಯಿತಿಯ ಮತ್ತು ಹಳ್ಳಿಗಳ ರಸ್ತೆಗಳು ಇದಕ್ಕಿಂತಲೂ ಉತ್ತಮವಾಗಿರ್ತವೆ, ಇದಕ್ಕಿಂತ 100 ಪಟ್ಟು ಶ್ರೇಷ್ಠವಾಗಿರ್ತವೆ ಮತ್ತು ಎಲ್ಲವೂ ಕೂಡ ಸಿ ರೋಡುಗಳು, ಸಿಮೆಂಟ್ ರಸ್ತೆಗಳು ಇರ್ತವೆ. ಆದರೆ ಹುಬ್ಬಳ್ಳಿ ಧಾರವಾಡದ ಈ ಒಂದು ಏರಿಯಾಗಳಲ್ಲಿ ಇಲ್ಲಿ ತನಕ ರಸ್ತೆಗಳು ಡಾಂಬರನ್ನೇ ಕಂಡಿಲ್ಲ. ಸೊ ಅಂತಹ ಏರಿಯಾಗಳು ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತೇನೆ. ಶಬರಿನಗರ ಇರ್ಬೋದು, ಸುಂದರ್ ಕಾಲೋನಿ ಇರ್ಬೋದು, ಮೆಟ್ರೋ ಸಿಟಿ ಹೇಳ್ಬೋದು, ಮತ್ತು ಹೀಗೆ ಕುಮಾರ ಪಾರ್ಕು, ಬಸವೇಶ್ವರ ಪಾರ್ಕು ಎಲ್ಲಲ್ಲೂ ಕೂಡ ಇದೇ ಒಂದು ರೀತಿಯ ಅವ್ಯವಸ್ಥೆಯ ಆಗರವಾಗಿರುವಂಥದ್ದು. ಇಲ್ಲಿ ತೋರಿಸ್ತೇನೆ ನಿಮಗೆ. ಮೊದಲಿಗೆ ಬೋರ್ಡ್ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು, ಮೆಟ್ರೋ ಸಿಟಿ ಅಂತ ಬೋಲ್ಡ್ ಇದೆ. ಆ ಬೋಲ್ಡಿನ ಪರಿಸ್ಥಿತಿ ನೋಡಿದ್ರೆ ಈ ಒಂದು ಏರಿಯಾ ಹೇಗಿದೆ ಅಂತ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇಂತಹ ಅವ್ಯವಸ್ಥೆಯಲ್ಲಿ, ಇಂತಹ ಒಂದು ಕಳಪೆ ಮಟ್ಟದ ರಸ್ತೆಯಲ್ಲಿ ದಿನನಿತ್ಯಲೂ ಕೂಡ ವಿದ್ಯಾರ್ಥಿಗಳು ಹೋಗ್ತಾರೆ, ಹಿರಿಯರು ಹೋಗ್ತಾರೆ ಮತ್ತು ಇಲ್ಲಿನ ಜನರು ನಿತ್ಯ ವಾಹನ ಸಂಚಾರವನ್ನು ಮಾಡ್ತಾರೆ. ಸೊ ಇಲ್ಲಿ ರಸ್ತೆ ಅಂತೂ ಕಾಣ್ತಾ ಇಲ್ಲ, ತಗ್ಗು ದಿನಗಳಿದ್ದಾವೆ. ಈ ತಗ್ಗು ದಿನಗಳಲ್ಲೇ ರಸ್ತೆ ಇದೆ. ಸೊ ಇದನ್ನೇ ಹೇಗಾದರೂ ಮಾಡಿ ನಿಭಾಯಿಸ್ಕೊಂಡು ಹೋಗಿ ಒಂದು ರಸ್ತೆಯನ್ನು ತಮ್ಮ ಮನೆಯನ್ನು ತಲುಪಬೇಕಾಗಿರುವಂಥದ್ದು. ಇಲ್ಲಿ ನೋಡ್ಬೋದು, ಇಲ್ಲಿ ಸೂಚನಾ ಫಲಕ ಕೂಡ ಇದೆ, ದಿಸ್ ರೋಡ್ ಈಸ್ ಕ್ಲೋಸ್ಡ್. ಇಲ್ಲಿ ಯಾವಾಗಲೂ ಒಂದು ಏರಿಯಾಕ್ಕೆ ಬರಬೇಕಂದ್ರೆ ಒಂದು ಬೋರ್ಡನ್ನು ಸ್ವಾಗತ ಮಾಡ್ತಾರೆ. ಆದರೆ ಈ ಏರಿಯಾದಲ್ಲಿ ಮಾತ್ರ ರೋಡ್ ಬಂದ್ ಆಗಿದೆ ಅಂತ ಒಂದು ಬೋರ್ಡ್ಗಡೆ ನಿಮಗೆ ಕಾಣ್ತಾ ಇದೆ. ಇಲ್ಲಿ ಪಕ್ಕದಲ್ಲೇ ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ದಿನನಿತ್ಯ ವಿದ್ಯಾರ್ಥಿಗಳನ್ನು ಬಿಡಲು ಪಾಲಕರು, ಪೋಷಕರು ಬರ್ತಾರೆ. ಅವ್ರಿಗೆ ಯಾವ ರೀತಿಯಾಗಿ ಒಂದು ರೀತಿಯ ನೋವಿದೆ ಅಂದರೆ, ಸೊ ಈ ಏರಿಯಾ ಒಳಗಡೆ ಹೋಗೋಣ, ಅಲ್ಲಿನ ಪರಿಸ್ಥಿತಿಯನ್ನು ನಿಮಗೆ ರಿಯಾಲಿಟಿ ಚೆಕ್ ಮೂಲಕ ತೋರಿಸ್ತೇನೆ. ನಾನೀಗ ಮೆಟ್ರೋ ಸಿಟಿಯ ಮಧ್ಯಭಾಗದಲ್ಲಿರುವಂಥದ್ದು. ಹೆಸರಿಗೆ ಮಾತ್ರ ಮೆಟ್ರೋ ಸಿಟಿ. ಈ ಸಿಟಿ ಯಾವ ಅವತಾರದಲ್ಲಿ ಮೆಟ್ರೋ ಸಿಟಿ ಅಂತ ಹೇಳ್ಬೋದು ಅಂತ ನೀವೇ ಊಹಿಸಿ. ಎಲ್ಲೆಲ್ಲೂ ಕೂಡ ದಶ ದಿಕ್ಕುಗಳಲ್ಲಿ ಕೂಡ ರಸ್ತೆಗಳಿದ್ದಾವೆ. ರಸ್ತೆಗಳೆಲ್ಲವೂ ಕೂಡ ಮಣ್ಣಿನ ರಸ್ತೆಗಳು ಕೂಡ ಸರಿ ಇಲ್ಲ. ಮಳೆ ಬಂದು ತಗ್ಗು ದಿನ್ನೆಗಳು ಬಿದ್ದಿದ್ದಾವೆ. ತಗ್ಗು ದಿನ್ನೆಗಳಲ್ಲೇ ಏನೋ ರಸ್ತೆ ಇದೆ ಹೊರತಾಗಿ ರಸ್ತೆ ಮಾತ್ರ ಇಲ್ಲಿ ಸ್ವಚ್ಛಂದವಾಗಿಲ್ಲ. ಇಲ್ಲಿ ವಾಹನ ಇರಲಿ ಜನನೂ ಕೂಡ ಮಳೆ ಬಂದರೆ ಓಡಾದಂಥ ಪರಿಸ್ಥಿತಿ. ಇಲ್ಲಿ ಹೆಸರಿಗೆ ಹೇಳ್ಕೊಳ್ಳೋಕ್ಕೆ ದೊಡ್ಡ ದೊಡ್ಡ ಮನೆಗಳಿದ್ದಾವೆ. ಇಲ್ಲಿ ಪ್ರತಿಷ್ಠಿತ ಕಂಪ್ನಿಗಳಲ್ಲಿ ಕೆಲಸ ಮಾಡೋರಿದ್ದಾರೆ, ಪ್ರತಿಷ್ಠಿತ ಬಿಸ್ನೆಸ್ ವ್ಯಕ್ತಿಗಳಿದ್ದಾರೆ. ಅವ್ರ ಮನೆಗಳೆಲ್ಲವೂ ಕೂಡ ಚೆಂದಿದೆ. ಆದರೆ ಅವರ ಮುಂದಿನ ರಸ್ತೆ ಮಾತ್ರ ಹೇಳತಿರುವಂಥದ್ದು. ಇಲ್ಲಿ ನೋಡ್ಬೋದು, ನಿಮ್ಗೆ ಎಲ್ಲ ರೀತಿಯ ರಿಯಾಲಿಟಿ ಚೆಕ್ಕನ್ನು ಮಾಡಿ ತೋರಿಸ್ತೇನೆ. ಏನಿಲ್ಲ ಅಂದರೂ ಈ ತಗ್ಗು ದಿನಗಳಲ್ಲೇ ರಸ್ತೆ ಮುಳುಗೋಗಿದೆ. ಹೀಗಿದ್ದರೂ ಸಹ ಇಲ್ಲಿನ ಸ್ಥಳೀಯ ಒಂದು ಕಾರ್ಪೊರೇಟರ್ ಆಗಿರ್ಬೋದು, ಇಲ್ಲಿನ ಸ್ಥಳೀಯ ಶಾಸಕರಾಗಿರ್ಬೋದು, ಯಾರೂ ಕೂಡ ಈ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಹಲವು ವರ್ಷಗಳಿಂದ ನಾನು ಹೇಳ್ತಾ ಇರೋದು, ಈಗ ನಿನ್ನೆ ಮನೆಯಿಂದ ಡಾಂಬರ್ ಹಾಕಿ ಈ ರಸ್ತೆ ಕಿತ್ತೋಗಿದ್ದಲ್ಲ, ಹಲವು ವರ್ಷಗಳಿಂದ ಈ ರಸ್ತೆಗಳು ಡಾಂಬರೇ ಕಂಡಿಲ್ಲ. ಎಷ್ಟೋ ಪಂಚಾಯಿತಿಗಳಲ್ಲಿ ಸಿ ರೋಡ್ಗಳನ್ನು ಮಾಡಲಾಗ್ತಾಯಿದೆ. ಪಂಚಾಯಿತಿ ಒಳಗಡೆ, ಪಂಚಾಯಿತಿಯ ಒಂದು ಗ್ರಾಮ ಪಂಚಾಯಿತಿ ಲೆವೆಲ್. ಇದು ಮೆಟ್ರೋ ಸಿಟಿ ಅಂತೀವಿ, ಇದು ಸ್ಮಾರ್ಟ್ ಸಿಟಿ ಅಂತೀವಿ. ಇದು ಅಭಿವೃದ್ಧಿ ನಮ್ಮ ಶಾಸಕರದಾಗಿರ್ಬೋದು ಅಥವಾ ಇಷ್ಟು ವರ್ಷ ಹುಬ್ಬಳ್ಳಿ ಧಾರವಾಡವನ್ನು ಆಳಿದವ್ರದ್ದು. ನೋಡ್ಬೋದು ದೃಶ್ಯಗಳಲ್ಲಿ ಈ ರೋಡ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟರ ಮಟ್ಟಿಗೆ ಈ ಒಂದು ಅವ್ಯವಸ್ಥೆ ಇಲ್ಲಿ ತಾಂಡವಾಡ್ತಿದೆ ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ಜನನೂ ಕೂಡ, ವಾಹನ ನೋಡೋಣ, ಜನನೂ ಕೂಡ ಒಂದು ಈ ಸೀದಾ ಬರಬೇಕಂದ್ರೆ ಈ ಒಂದು ಜಿಗ್ಜಾಗ್ ಸ್ಟೈಲಲ್ಲಿ ಬರಬೇಕು. ಯಾಕಂದರೆ ಎಲ್ಲಿ ರಸ್ತೆ ಇದೆ ಅಲ್ಲಿ ಚೆನ್ನಾಗಿದೆ ರಸ್ತೆ ಇದೆ, ಅದನ್ನು ನೋಡ್ಕೊಂಡು ಬರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನೋಡಿದ್ರಲ್ಲ ಹುಬ್ಬಳ್ಳಿ ಧಾರವಾಡ ರಸ್ತೆಗಳ ಪರಿಸ್ಥಿತಿ. ಆ್ಯಕ್ಚುಲಿ ನಾನು ರಸ್ತೆ ಮೇಲೆ ನಿಂತಿದ್ದೀನಿ, ದಗ್ಗು ದಿನಗಳ ಮೇಲೆ ನಿಂತಿದ್ದೀನಿ. ಸೊ ಈ ಹಳ್ಳದಲ್ಲೇ ರಸ್ತೆ ಇದೆ ಹೊರತಾಗಿ ರಸ್ತೆ ಮಾತ್ರ ಇಲ್ಲಿ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಇದು ಹುಬ್ಬಳ್ಳಿ ಧಾರವಾಡದ ಪರಿಸ್ಥಿತಿ. ಈಗಲಾದರೂ ಕೂಡ ಸ್ಥಳೀಯ ಜನಪ್ರತಿನಿಧಿಗಳು, ಶಾಸಕರು
ಎಲ್ಲರೂ ಕೂಡ ಎಚ್ಚೆತ್ಕೊಂಡು ಈ ರಸ್ತೆಯನ್ನು ಮಾಡಿ ಜನರ ಒಂದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕಾಗಿದೆ. ಕ್ಯಾಮ್ರಾಮನ್ ನಾಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ಖರೆ ಹೇಳ್ಬೇಕಂತಂದ್ರೆ ಸರ್, ಗ್ರಾಮ ಪಂಚಾಯತಿ ಭಾಳ ಸುಧಾರಿಸೈತೆ. ಇದಕ್ಕಿಂತ ಆ್ಯಕ್ಚುಲಿ ಸ್ಮಾರ್ಟ್ ವಿಲೇಜ್ ಅನ್ಬೇಕು ಅವಕ್ಕೆ. ಇದು ನಾವು ಸ್ಮಾರ್ಟ್ ಸಿಟಿ ಅನ್ನೋದು ಎಲ್ಲೂ ಕಾಣುವಲ್ತ. ಎಲ್ಲ ಡಿಪಾರ್ಟ್ಮೆಂಟ್ನವ್ರಿಗೂ ಎಲ್ಲರಿಗೂ ನಾವು ಒಂದು 25 ಬಿಟ್ಟು ಒಂದು 50 ಸಲ ಇದನ್ನು ಕೊಟ್ಟು ಬಂದ್ವಿ. ಇದು ರೋಡ್ ನಮ್ಮದು ಸ್ಮಾರ್ಟ್ ಸಿಟಿದು ಬಿಡ್ರಿ, ಮೇನ್ ರೋಡ್. ಇಲ್ಲಿ ಒಂದು ಪೋದ್ದಾರ್ ಸ್ಕೂಲ್ ಅದ. ಬೆಳಿಗ್ಗೆ ತಾಯಿ ಮಕ್ಕಳು ಕರ್ಕೊಂಡು ಬರ್ತಿರ್ತಾರೆ, ಒಂದು ಕಾರ್ ಪೂರ್ತಿ ಮುಳುಗೋಷ್ಟೈತೆ. ಅಟ್ಲೀಸ್ಟ್ ಮಳೆಗಾಲ ಹೋಗೋ ತನಕ ಅದಕ್ಕೊಂದು ಲೆವೆಲಿಂಗ್ ಮಾಡಬೇಕು ಅನ್ನೋದು ನಮ್ಮ ಪ್ರತಿನಿಧಿಗಳಿಗೆ ಯಾವುದು ಇದು ಬರ್ತಾ ಇಲ್ಲ. ಎಲ್ಲರೂ ಬರ್ತಾರೆ, ಬರೀ ಒಂದು ಆಶ್ವಾಸನೆ ಕೊಟ್ಟು ಹೋಗ್ತಾ ಇದ್ದಾರೆ. ಸುಮಾರು 2 ವರ್ಷದಿಂದ ಇದೇ ನಡೀತಾ ಇದೆ. ಮನೆಯಿಂದ ಹೋಗಿ ಮತ್ತೆ ಹೊಳೆ ಬರ್ತಿಲ್ಲ ಗೊತ್ತಾ, ಹಿಂಗೆ ಆಗ್ತಾ ಇದೆ ನನಗೆ. ಎಸ್, ದಯವಿಟ್ಟು ಆದಷ್ಟು ಮಾಡಿಲ್ಲ ಅದು ರೋಡ್ ಅಂತ ಹೇಳಕ್ಕೆ. ಎಷ್ಟು ವರ್ಷದ ಸಮಸ್ಯೆ ಸರ್? ನಾವು ಬಂದು 1 ವರ್ಷ ಆತ. ಹೋದ ವರ್ಷ ಜಾಸ್ತಿ ಇಲ್ಲ, ಈಗ ಈ ವರ್ಷ ಭಾಳ ಆತ. ಯಾಕಂದ್ರೆ ಇಲ್ಲೇ ಡ್ಯಾನೇಜ್ ಪೈಪ್ ಮಾಡಿದ್ರೆ 24 hours ಲೈನ್ ಮಾಡಿದ್ರೆ ಅದೆಲ್ಲ